ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಂಗನವಾಡಿ ಕಾರ್ಯಕರ್ತರ ಕೂಗು ಸರ್ಕಾರಕ್ಕೆ ಕೇಳ್ತಿಲ್ವಾ ಅನ್ನೋ ಪ್ರಶ್ನೆ ಪದೇ ಪದೇ ಹೇಳ್ತಾ ಇದೆ. ಯಾಕಂದರೆ ಇದೇ ಫ್ರೀಡಂ ಪಾರ್ಕಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರತಿ ವರ್ಷ 4-5 ಬಾರಿ ಬಂದು ಒಂದು ಪ್ರತಿಭಟನೆ ಮಾಡ್ತಾರೆ. ಜಿಲ್ಲೆಗಳಿಂದ ಬಂದು ತಮ್ಮ ಮನೆಗಳಲ್ಲಿರುವಂತಹ ಮಕ್ಕಳನ್ನಾಗಿರ್ಬೋದು, ಗಂಡಂದಿರನ್ನು ಬಿಟ್ಟು ಇಲ್ಲಿ ಬಂದು ತಮ್ಮ ಕಷ್ಟಕ್ಕೆ ಒಂದು ಸಹಕಾರ ನೀಡಿ ಅಂತ ಸರ್ಕಾರಕ್ಕೆ ಪರಿಪರಿ ಬೇಡಿದ್ರು ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಇವರನ್ನ ಕಡೆಗಣಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗಾದರೆ ಅಂಗನವಾಡಿ ಕಾರ್ಯಕರ್ತರು ಇದರ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಮೇಡಮ್, ಇದೇ ಫ್ರೀಡಂ ಪಾರ್ಕಲ್ಲಿ ಎಷ್ಟೋ ಸಲ ನೀವು ಬರ್ತೀರಾ, ಪಾಪ ಈ ಸೀರೆನ ನಾವು ಎಷ್ಟೋ ಸಲ ನೋಡಿದ್ದೀವಿ. ಬಟ್ ಯಾಕೆ ಸರ್ಕಾರ ನಿಮ್ಮನ್ನು ಕಡೆಗಣಿಸ್ತಾ ಇದೆ? ಸರ್ಕಾರಕ್ಕೆ ಏನಾಗೈತಪ್ಪ ಅಂತಂದರೆ, ಕೆಲಸ ಅಂತ ಬಂದಾಗ ಮಾತ್ರ ನಾವು ಅಂಗನವಾಡಿ ಕಾರ್ಯಕರ್ತೆಯರು ನೆನಪಾಗ್ತಾ ಇದ್ದೀವಿ. ಆದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವೇತನ ಹೆಚ್ಚಿಗೆ ಮಾಡಬೇಕು ಅಂತಂದಾಗ ಅವ್ರಿಗೆ ನೆನಪಾಗೋದೇ ಇಲ್ಲ. ಸರ್ವೆ ಬರುತ್ತೆ, ಒಂದು BLO ಕೆಲಸ ಬರುತ್ತೆ, ಆಮೇಲೆ ಮಾತೃಪೂರ್ಣ ಯೋಜನೆ ಮಾಡೋದಿರ್ಬೋದು. ಪ್ರತಿಯೊಂದಕ್ಕೂ ಕೆಲಸ ಅಂತ ಬಂದಾಗ ಮಾತ್ರ ನಾವು ಅಂಗನವಾಡಿ ಕಾರ್ಯಕರ್ತೆಯರು ನೆನಪಾಗ್ತೀವಿ. ಅದೇ ಒಂದು ನಮಗೂ ಸಾಕಷ್ಟು ಬೇಜಾರಾಕತಿ, ಏನು ಈಡೇರೋದೇ ಇಲ್ಲ. ಬರೀ ಪದೇ ನಾವು ಸ್ಟ್ರೈಕ್ ಮಾಡೋದು ಅನ್ನೋದು ನಮಗೂ ಕೂಡ ಬೇಜಾರಾಗುತ್ತೆ. ಆ ಕಾರಣಕ್ಕೆ ಈ ಸರಿ ನಾವು ಅಹೋರಾತ್ರಿ ಹೋರಾಟವನ್ನು ಇಟ್ಕೊಂಡಿದ್ದೇವೆ. ಈ ಸರಿ ಏನಪ್ಪ ಅಂದ್ರೆ ಅಧಿಕಾರಿಗಳು ಕರೆದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಗಳು ಏನೇನಿದಾವು ಅನ್ನೋದ್ರ ಬಗ್ಗೆ ಅವರು ಮೀಟಿಂಗನ್ನು ಮಾಡಬೇಕು. ಅಲ್ಲಿಯವರೆಗೂ ನಮ್ಮ ಧರಣಿ ಏನೈತಲ್ಲ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಬೇಡಿಕೆಗಳೇನು? ಪ್ರತಿ ಸಾಲಿ ಕೂಡ ನೀವು ಮೀಡಿಯಾಕ್ಕೆ ಪಾಪ ನಮಗೂ ಕೂಡ ಕಳಿಸ್ತೀರ ನಿಮ್ಮ ಇಷ್ಟೊಂದು ಬೇಡಿಕೆ ಅಂತ. ಯಾವುದು ಕೂಡ ಇಲ್ಲಿವರೆಗೆ ಈಡೇರಿಲ್ವಾ? ಖಾಲಿ ರಾಜ್ಯ ಸರ್ಕಾರ ಮಾತ್ರ ನಿಮ್ಮ ಬೇಡಿಕೆ ಈಡೇರಿಸಬೇಕಾ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕಾ ಮ್ಯಾಮ್? ಖಂಡಿತ, ಅದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು. ನಮ್ಮ ಯೋಜನೆ ಬಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಒಟ್ಟಿಗೆ ಸೇರಿ ನಡೆಯುವಂಥ ಒಂದು ಯೋಜನೆ ಇದು. ಇಲ್ಲಿ ಏನಾಗೈತಪ್ಪ ಅಂತಂದರೆ, ಕೇಂದ್ರ ಸರ್ಕಾರ ಈಗಲೇ ಎಷ್ಟೊಂದು ವರ್ಷ ಆಗೋಯ್ತು, ನಮ್ಮದು 4,500 ರೂಪಾಯಿ ಅಷ್ಟೇ. ಈಗ 50 ವರ್ಷ ಕಳೀತು ನಮ್ಮದು ಯೋಜನೆ ಬಂದು. 50 ವರ್ಷ ಕಳೆದ್ರೂ ಕೂಡ ಸಾಕಷ್ಟು ಕೆಲಸಗಳನ್ನು ನಾವು ಕೇಂದ್ರ ಸರ್ಕಾರದ್ದೇ ಮಾಡ್ತೀವಿ. ಈಗ ಪೋಷಣ್ ಅಂತ ಏನು ಬಂದೈತಲ್ಲ, ಆನ್ಲೈನ್ ವರ್ಕು, ಅದೆಲ್ಲನೂ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಕೇಂದ್ರ ಸರ್ಕಾರ ಇಷ್ಟೊಂದು ಕೆಲಸ ಮಾಡೋದಕ್ಕೆ ಮಾತ್ರ ನಮ್ಮನ್ನು ಉಪಯೋಗ ತಗೊಳ್ತಾ ಇದೆ, ಆದರೆ ಕಾರ್ಯಕರ್ತೆಯರನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಅದು ಏಕೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಹೇಳಬೇಕು ಅಂದರೆ. ಈಗ ಕೇಂದ್ರ ಸರ್ಕಾರ ಒಂಥರ ಧೋರಣೆ ಮಾಡಿದರೆ ರಾಜ್ಯ ಸರ್ಕಾರ ಒಂಥರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ ಅಂತ ಹೇಳಿದರೆ, ಈಗ ಅಂಗನವಾಡಿ ಮಕ್ಕಳು 0 ದಿಂದ 6 ವರ್ಷದ ಮಕ್ಕಳು ಈ ICDS ಯೋಜನೆಗೆ ಸಂಬಂಧಪಟ್ಟಿರುವಂಥವು ಅಂಥ ಮಕ್ಕಳನ್ನು ಈಗ ಏನು ಮಾಡತ್ತಪ್ಪ ಅಂದರೆ, ಶಿಕ್ಷಣ ಇಲಾಖೆ LKG UKG ಅಂತ ಹೇಳಿ ತೆಗೆದುಬಿಟ್ಟು 4 ರಿಂದ 6 ವರ್ಷದ ಮಕ್ಕಳನ್ನು ಶಿಕ್ಷಣ ಇಲಾಖೆಗೆ ತಗೊಳ್ತಾ ಇದ್ದಾರೆ. ಅದರಿಂದ ಏನಾಗುತ್ತಪ್ಪ ಅಂದರೆ, ನಮ್ಮ ಅಂಗನವಾಡಿ ಮಕ್ಕಳು ಶಿಕ್ಷಣ ಇಲಾಖೆಗೆ ಹೋಗ್ಬಿಡ್ತಾವೆ. ಹಾಗಾದರೆ ಕಾರ್ಯಕರ್ತೆ ಏನು ಮಾಡಬೇಕು? ನಮಗೆ ಒಳ್ಳೆ ಎಲ್ಲ ನಮ್ಮ ಈಗಿರುವಂಥ ಕಾರ್ಯಕರ್ತರು ಎಲ್ಲ ಎಜುಕೇಟೆಡ್ ಇದ್ದಂಥವ್ರು ಶಿಕ್ಷಣ ಇರುವಂಥವ್ರು ಇದ್ದಾರೆ. ಅವರಿಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟರೆ, ಅವರಿಗೆ ತರಬೇತಿಯನ್ನು ಕೊಟ್ಟರೆ ಖಂಡಿತ ಮಕ್ಕಳಿಗೆ ಸಾಕಷ್ಟು ವಿದ್ಯಾಭ್ಯಾಸವನ್ನು ಕೊಡುವ ಹಂತದಲ್ಲಿ ಇದ್ದಾರೆ ಅವರು. ಎಲ್ಲ ಅನಿಸ್ಕೊಂಡು ಜನರ ನಡ್ಬರ್ಕ್ ನಾವು ಬದುಕ್ತೇವೆ ಅಂದ್ರೆ ಎಷ್ಟು ಕಷ್ಟದಿದ್ರೆ ಬದುಕ್ತವೆ ಅನ್ನೋಂಥದ್ದು ಎಲ್ಲ ಅಧಿಕಾರಿಗಳು ತಿಳ್ಕೊಬೇಕು. ಯಾಕಂದ್ರೆ ತಾವು AC ರೂಮ್ನಾಗ ಕುತ್ಕೊಂಡು ತಾವು ವಿಚಾರ ಮಾಡೋದಲ್ಲ ಇದ್ರೆ. ಯಾಕಂದ್ರೆ ಒಬ್ಬೊಬ್ರು ಹೆಣ್ಮಕ್ಳು ತಮ್ಮ ಮನೆಯನ್ನು ಹೆಣ್ಮಕ್ಳ ರೀತಿ ನಮ್ಮ ನೋಡ್ಕೋಬೇಕು. ಆಮೇಲೆ ಇಲ್ಲಿ ತನಕ ದುಡಿದ್ವಿ, 10,000 ರೂಪಾಯಿ 12,000 ರೂಪಾಯಿ ಸಂಬಳ ದುಡ್ತೇವೆ. ಈಗ 10-12,000 ರೂಪಾಯಿ ತಮ್ಮ ಮಕ್ಳು ಚೈನಿ ಮಾಡಿ ಬರ್ತಾರ. ಆದ್ರೆ ನಮಗೇನೈತಿ, ದಿನಂಪ್ರತಿ ಆ ಪಗಾರ ಯಾವಾಗ ಬರ್ತತಿ ಯಾವಾಗಿಲ್ಲ, ಹೆಂಗೆ ಉಪಯೋಗಿಸ್ಕೋಬೇಕು. ಮತ್ತು ಅದು ತತ್ತಿ ಬಿಲ್ ಕೊಡ್ಲಿಕ್ಕೆ ಅಂದ್ರೆ ನಮ್ದ ಪಗಾರ ಹಾಕ್ಬೇಕು. ಆಮೇಲೆ ಮತ್ತೆ ಎದಕ್ಕಾರ ಸಾಲಿಗೆ ಎದಕ್ಕಾರ ಬೇಕಾದ್ರೂ ನಮ್ದ ಪಗಾರ ಹಾಕ್ಬೇಕು. ಅದನ್ನೆಲ್ಲ ಪಗಾರ ಹಾಕೊಂಡು ನಾವು ಜೀವನ ಮಾಡ್ಬೇಕು. ಆಮೇಲೆ ಅವು ಪಗಾರ ಬರೋ ತನಕ ನಾವು ನೋಡ್ಕೊತ ಕುಂದಿರ್ಬೇಕು. ಅದನ್ನ ಅಧಿಕಾರಿ ಕೇಳ್ಬೇಕು, ಪಗಾರ ಕೊಡ್ರಿ ಅಂತ ಕೇಳ್ಬೇಕು. ಇದು ಎಂತ ನಮ್ದು ಹಣೆ ಬರ ಅನ್ನೋ ಲೆಕ್ಕಕ್ಕೆ ನಾವು ನಿಂತವಿ. ಆಮೇಲೆ ನಮ್ಮನ್ನ ಮಕ್ಕಳಿಗೆ ಯಾವುದೋ ಆಗಲಿ ಎಲ್ಲಾನು ಬರೀ ಮೊಬೈಲ್ನಾಗ ಅಂಗನವಾಡಿ ಟೀಚರ್ತಿ ಮಾಡ್ಕೊಂತ ಕುತ್ಕೊಂಡ್ರೆ ಅಂದ್ರೆ ಮಕ್ಕಳಿಗೆ ನಾವು ಯಾವಾಗ ಕಲಿಸ್ಬೇಕು, ಯಾವಾಗ ಕಲ್ಸಕ್ಕೆ ನಮ್ಗೆ ಟೈಮ್ ಸಿಗ್ತತಿ. ಆಮೇಲೆ ಪಾಲಕರಿಗೆ ಏನು ಅನಿಸ್ತತಿ, ಬಿಡ್ರೆ ಅಂಗನವಾಡಿ ಕಳ್ಸೋದು ಎದಕ್ಕೆ, ಬರೀ ಉಂಡು ಮಕ್ಕಳಕ್ಕನೆ ಎಲ್ಲಾನು ಬರೀ ಮೊಬೈಲ್ನಾಗ ಇರ್ತಾಕಿ ಟೀಚರ್ತಿ ಅಣ್ಣ ಲೆಕ್ಕಕ್ಕೆ ಬಂದವಿ. ನಮ್ಮ ಕೆಲಸ ಕಡಿಮೆ ಮಾಡ್ರಿ, ಆಮೇಲೆ ನಮ್ಮ ಕೆಲಸ ಏನೇನು ಮಾಡ್ತೇವೆ ಅನ್ನೋದು ಅಲ್ಲಿ ಮ್ಯಾಲೆ ಕುತ್ಕೊಂಡಾರು ನೋಡ್ರಿ. ಒಂದಿಷ್ಟು ನೋಡಿ ನಮ್ಮ ಬಗ್ಗೆನ ಒಂದಿಷ್ಟು ಕನಿಕಾರ ಇರಲಿ. ತಮ್ಮ ಮನೆಯನ್ನಾರು ತಮ್ಮ ಮಕ್ಕಳು ಅನ್ನೋಂಥದ್ದು ವಿಚಾರ ಇಟ್ಕೊಂಡು ನಮ್ಮ ಬಗ್ಗೆ ವಿಚಾರ ಮಾಡಿರಿ, ನಮ್ಮ ಪಗಾರ ಹೆಚ್ಚಿಸ್ರಿ. ಆಮೇಲೆ ಇನ್ನಂತೂ ದಿವ್ಸಕ್ಕೆ ನಾವು ರಿಟೈರ್ಡ್ ಆಗೋರು ಭಾಳ ಮಂದಿ ಅದಾವಿ. ಅವ್ರ ಬಗ್ಗೆ ಒಂದು ಗೌರವದಿಂದ ಒಂದು ಅನುಕಂಪದಿಂದ ನಮ್ಮನ್ನು ನೋಡ್ಕೊಳ್ಳಿ ಸರ್ಕಾರ ಅಂತ ನಾನು ಕೇಳ್ಕೊಂತ. ಈ ಅಂಗನವಾಡಿ ಕಾರ್ಯಕರ್ತೆಯಾಗಿ ನಾನೊಬ್ಬಳು ನಾನು 1986ರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ನಾನು ಸೇವೆ ಸಲ್ಲಿಸಿರಿ. ಫಸ್ಟಿಗೆ ನಮಗೆ ಏನು ಕೊಡ್ತಾಯಿದ್ರು, ಬರೀ 500 ರೂಪಾಯಿ ಅಷ್ಟೇ ನಮಗೆ ಪೇಮೆಂಟ್ ಕೊಟ್ಟಿದ್ರಿ.
500 ರೂಪಾಯಿ ಪೇಮೆಂಟ್ ಕೊಡೋದಲ್ಲದೆ ನಮಗೆ ಅದಕ್ಕೆ 10,000ಗಿಂತ ಹೆಚ್ಚಿಗೆ ನಮಗೆ ಅವಾಗನೇ ಕೆಲಸ ಮಾಡ್ಕೊಂತ ಇದ್ರಿ. ಆದ್ದರಿಂದ ನಾವು ಈಗೆಲ್ಲ ಹೋರಾಟಕ್ಕೆ ಬಂದು ನಾವು ಮನೆಯಿಂದ ರೊಟ್ಟಿ ಬುತ್ತಿ ಅದೆಲ್ಲ ಕಟ್ಕೊಂಬಂದು ಅದು ಆಮೇಲೆ ದುಡ್ಡು ಸಹಿತ ಇಲ್ಲ ನಮಗೆ. 500 ರೂಪಾಯಿ ರೊಕ್ಕದಾಗ ಬೆಂಗಳೂರಿಗೆ ಬಂದು ಇಲ್ಲಿ ಊಟ ಮಾಡೋಕ್ಕಂತ ನಮಗೆ ಶಕ್ತಿ ಬೇಕಲ್ಲ, ಅದು ಮನೆಯಿಂದನೇ ತಂಗಳು ರೊಟ್ಟಿ ತಗೊಂಬಂದು ಅದನ್ನು ಬಂದು ನಾವು ಇಲ್ಲಿ ಸ್ಟ್ರೈಕ್ ಮಾಡಿ ಅದೇ ಪ್ರತಿ ಒಂದು ಸಲ ಬಂದ್ರಾದ್ರೂ ಬರೀ 500 250 ರೂಪಾಯಿ ನಮಗೆ ಏರಿಸಿದಾರೆ. ಅದೇ ಥರ ಇಲ್ಲಿಂದ ನಾವು ಯೂನಿಯನ್ನಿಂದ ನಾವು ಪಡ್ಕೊಂಡ್ರದು ಸರ್ಕಾರ ಅವ್ರೇನೇನು ಅವ್ರ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ಪ್ರತಿಯೊಂದು ಮಾಹಿತಿನೂ ಕೊಡ್ತಾರ ಅಂತ ಅವ್ರ ಮನವೊಲ್ಲದೆ ನಮಗೆ ಅಮೌಂಟ್ ಏನು ನಮಗೆ ಹೆಚ್ಚಿಗೆ ಮಾಡಿಲ್ಲ. ಆದರೆ ನಾವು ಹೋರಾಟದಿಂದ ನಾವು ಇಲ್ಲಿವರೆಗೂ ಈಗ 12,500 ರೂಪಾಯಿ ತನಕ ನಾವು ಬಂದಿದ್ದವ್ರಿ ಮೇಡಮರೇ. ಆದರೆ ಈಗ ನಾವು ಆ ದುಡ್ಡು ನಮಗೆ ಕೊಡೋ ಅಂಥದ್ದು ಬರೀ ಒಂದು ತಿಂಗಳ ಒಂದು THR ಆಮೇಲೆ ಫೋಟೋ ಕ್ಯಾಪ್ಚರ್ ಮಾಡ್ತಾವಲ್ರಿ, ಅದು ಎಷ್ಟು ಕಷ್ಟ ಅಂದ್ರೆ ಈಗ ಒಬ್ರಿಗೆ ಬಾಣಂತಿ ಇರ್ತಾಳೆ, ಒಬ್ಬ ಗರ್ಭಿಣಿ ಇರ್ತಾಳೆ, ನಾವು ಒಂದು ಹೆಣ್ಮಕ್ಳಾಗಿ ಅವ್ರಿಗೆ ನಾವು ಕಷ್ಟ ನಾವು ತಿಳ್ಕೊಂಡು ಅವ್ರ ಮನೆಗೆ ಹೋಗಿ ಅವರು ಈಗ ಒಂದು ಗರ್ಭಿಣಿ ಇರ್ತಾಳೆ ಅಂದಾಗ ಈಗಿನ ವಾತಾವರಣದಾಗ ನಾವು ಆಕೆಗೆ ಏನು ಮಾಡಬೇಕು, ಪ್ರೀತಿಯಿಂದ ಮಾತಾಡ್ಬೇಕ್ರಿ. ಏನೋ ಟಾರ್ಚರ್ ವಾತಾವರಣ ಹೆಚ್ಚಾಗಿದೆ. ಜಿಲ್ಲೆಗಳಲ್ಲಿ ಹೇಗೆ ಕೆಲಸ ಮಾಡ್ತೀರಾ, ಮನೆಗೆ ಹೇಗೆ ಹೋಗ್ತೀರಾ? ಆಶಾ ಅಂತ ಮತ್ತೆ ಯಾಕಿರೋದು, ನಿಮ್ಮನ್ನ ಯಾಕೆ ಉಪಯೋಗಿಸ್ತಾ ಇದ್ದೀರಾ? ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಅದೇ ರೀ, ನಮಗೆ ಇದೆಲ್ಲ ಈಗ THR ಮಾಡೋದು ಫೋಟೋ ಕ್ಯಾಪ್ಚರ್ದಂತೂ ಭಾಳ ನಮಗೆ ತೊಂದರೆ ಆಗೈತೆ ರೀ ಮೇಡಮರೇ. ಆಮೇಲೆ ಆಫೀಸಿಂದ ಕೊಟ್ಟಂಥ ಫೋನ್ ಅಂತ ಐತಲ್ರಿ, ಏನು ಒಂದು 0 ಪಾಯಿಂಟು ವರ್ಕ್ ಮಾಡಲ್ರಿ. ಸುಮ್ಮನೆ ಅವ್ರು ನಮ್ಮ ಮೇಲಿಂದ ಸೂಪ್ರೇಜರ್ ಆದಾರ ಏನಂತಾರೆ, ಪ್ರತಿ ತಿಂಗಳು 5ನೇ ತಾರೀಕಿನೊಳಗೆ ನಮಗೆ ಮಾಡಲೇಬೇಕಮ್ಮ. ಇಲ್ರಿ ಮೇಡಮರೇ, ಹಿಂಗೆ ನಮಗೆ ಇದಿಲ್ಲ, ಟವರ್ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ನಮಗೇನು ಗೊತ್ತಿಲ್ಲವ. ನೀವು ಒಟ್ಟು ಮಾಡಿ ನಮಗೆ ಕೆಲಸ ಮುಗಿಸ್ಬೇಕಂತ ಅವ್ರದ್ದೊಂದು ಟಾರ್ಚರ್ ರೀ. ಅದು ಅಂಗನವಾಡಿ ಕಾರ್ಯಕರ್ತೆಯರು ದಿಟ್ಟವಾಗಿ ಕೆಲಸ ಮಾಡ್ತಾರೆ. ಅವರು ಆರೋಗ್ಯವಾಗಿ ಚೆನ್ನಾಗಿರೋದ್ರೆ ಮಾಡ್ತಾರೆ. ಅಂತಿಂತ BP ಅವರು ಇದ್ದಾರಂತಾರಾದರೆ ಆಮೇಲೆ ಕಾಯಿಲೆ ಇದ್ದಾರಂತ ಈ ಕೆಲಸ ಅಂತ ಮಾಡೋಕ್ಕಾಗಲ್ರಿ ಮೇಡಮ್. ಅವ್ರು ಕೊಟ್ಟಂಥ ಸಂಬಳದಾಗ ಅಷ್ಟು ನಮಗೆ ಎಲ್ಲದ್ರಿಂದ ನಮಗೆ ಟಾರ್ಚರ್. ಪ್ರತಿಯೊಂದು ಸಂಘದವರಾಗಲಿ, ಆರೋಗ್ಯ ಇಲಾಖೆದರಾಗಲಿ, ಗ್ರಾಮ ಪಂಚಾಯತಿಯರಾಗಲಿ, ಊರಳರು ಅಧ್ಯಕ್ಷರು, ಕಮಿಟರ್, ಯಾರೇ ಒಂದು ಪ್ರತಿಯೊಂದು ಸದಸ್ಯರು ಬಂದರೂ ನಮ್ಮ ಅಂಗನವಾಡಿಯಿಂದನೇ ಮಾಹಿತಿ ತೊಗೊತ ಇರ್ತಾರೆ. ಆದರೆ ಅವ್ರಿಗೆಲ್ಲರಿಗೂ ನಮ್ಮ ಅಕ್ಕ ತಂಗಿಯರಾದಂಥ ಸೋದರಿಯರು ಅವರೆಲ್ಲರಿಗೂ ಅವರಿಗೆ ಪ್ರಶ್ನೆನೂ ಹೇಳಿ ಎಲ್ಲರಿಗೂ ಮನವೊಲಿಸಂಗೆ ಕೆಲಸ ಮಾಡಿ, ಆದರೂ ಬರೀ 12,000 ರೂಪಾಯಿ ತಗೊತಾರ ಅಂದ್ರೆ ಇದು ಭಾಳ ಅನ್ಯಾಯ ರೀ ಮೇಡಮರೇ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸಚಿವೆಯಾಗಿ ಅವರೇ ಇರುವಂಥದ್ದು. ಯಾಕಂದರೆ ಮಹಿಳೆಯರ ಬಗ್ಗೆ ಎಲ್ಲರಿಗೂ ಕೂಡ 2,000 ಹಣವನ್ನು ಹಾಕ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ? ಅದು ಭಾಳ ನಿರ್ಲಕ್ಷ್ಯ ಮಾಡ್ತಾಯಿದೆ ಸರ್ಕಾರ. ನಾವು ಸರ್ಕಾರದ ಮೇಲೆ ಭಾಳ ನಮಗೆ ಸಿಟ್ಟಿದೆ. ಯಾಕಂತಂದ್ರೆ ನಾವು 1975ರಿಂದ ನಾವು ದುಡ್ದಿರೋರು. ಈಗ ICDS ಈಗ 50ನೇ ವರ್ಷಕ್ಕೆ ದಾಟಿಬಿಟ್ಟಿದೆ. ನಾವು ಕೇಳ್ತಾ ಇರೋದು ಪ್ರತಿಯೊಂದು ಯಾವ ಬೇರೆ ಕೆಲಸಗಳು ಯಾವ ಇದ್ರೂ ಅದು ಅಂಗನವಾಡಿ ವರ್ಕರ್ಗೆ ಕೊಡ್ತಾ ಇದ್ದಾರೆ. ಅಂಗನವಾಡಿ ವರ್ಕರ್ ಪ್ರತಿಯೊಂದು BLO ಮಾಡಬೇಕು. ಬೇರೆ ಮತ್ತು ಯಾವ ಸರ್ಕಾರ ಏನೇನು ಕೊಡ್ತೈತೆ ಅದನ್ನಷ್ಟು ಅಂಗನವಾಡಿ ಟೀಚರ್ ಇದ್ದಾರೆ ಅಂತಂದೇಳಿ ಎಲ್ಲ ಅಂಗನವಾಡಿ ಟೀಚರ್ಗೆ ಕೊಟ್ಬಿಟ್ರೆ ಬೇಕಾದಂಗೆ ನಿರುದ್ಯೋಗಿಗಳಿದ್ದಾರೆ ಅಂತ ಬೇರೆ ಸ್ಪೆಷಲ್ ಕೆಲಸಗಳಿದ್ದರೆ ಅದನ್ನ ಹಾಕ್ಯಂಡು ಅವ್ರಿಗೆ ಮಾಡಬೇಕು. ಕಾರ್ಯಕರ್ತರಿಗೆ ಎಷ್ಟು ಕೆಲಸ ಕೊಡ್ತಾರೆ ಅಂದರೆ ಗರ್ಭಿಣಿ, ಬಾಣಂತಿಯರು, ಮಕ್ಕಳು, ಮುದುಕರು ಇಂಥವ್ರನ್ನೆಲ್ಲ ನಾವು ನೋಡ್ಕೊಂಬಿಟ್ಟು ಹೇಳ್ತಾ ಇದ್ದೀವಿ. ನಾವು ಅಲ್ಲಿಂದ ಇಲ್ಲಿ ದುಡಿದಿರೋದು ಏನಂತಂದರೆ ನಮಗೆ ಕನಿಷ್ಠ ಕೂಲಿ ಕೊಡ್ರಿ, ನಮಗೆ ಕನಿಷ್ಠ ಕೂಲಿ ಆಗಬೇಕು, ನಮಗೆ 21,000 ರೂಪಾಯಿ ಕನಿಷ್ಠ ಕೂಲಿ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ಸರ್ಕಾರ ಇದನ್ನು ಏನು ಮಾಡಿದ್ರೂ ಇದನ್ನು ತಗೊಳ್ತಾ ಇಲ್ಲ. ಈಗ ಅವ್ರ ಮನೆಯೆಲ್ಲ ಒಂದು ನಾಯಿ ಸಾಕಿದ್ರು ಬ್ರೆಡ್ ಹಾಕ್ತಾರೆ ಅವರು 21,000ನ. 21,000 ರೂಪಾಯಿ ಬ್ರೆಡ್ ತಗೊಂಡ್ಬಿಟ್ಟು ನಾಯಿ ಸಾಕ್ಯದ್ದು ದೊಡ್ಡ ನಾಯಿಗಳು ಇಟ್ಕೊಂಡು ದೊಡ್ಡವೆಲ್ಲ ಇದನ್ನ ಇಟ್ಕೊಂಡ್ಬಿಟ್ಟು ಎಲ್ಲ ಸಾಕ್ತಾರೆ ಇರ್ತಾರೆ. ಆದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ನಾಯಿನೂ ಕಡಿಯಾಗಿ ನೋಡ್ತಾ ಇದೆ ಸರ್ಕಾರ. ಇಂಥ ಸರ್ಕಾರ ನಮಗೆ ಬೇಕು. ಹೆಣ್ಮಕ್ಳು ಅಂದ್ರೆ ಈಗ ಈ ಹಿಂದೆ BJP ಇದ್ದಾಗಲೂ ನಿಮ್ಮ ಸಮಸ್ಯೆ ಬಗೆಹರಿಲ್ಲ, ಈ ಕಾಂಗ್ರೆಸ್ ಬಂದಾಗಲೂ ನಿಮ್ಮ ಸಮಸ್ಯೆ ಬಗೆಹರ್ತಿಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರ ಬದಲಾವಣೆ ಆದರೂ ಕೂಡ ನಿಮ್ಮ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳು ಬಗೆಹರಿತಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ರಾಜಕಾರಣಿಗಳು ಎಲ್ಲೋ ಒಂದು ಕಡೆ ಈಗ ಬಜೆಟಲ್ಲಿ ನಿಮಗೆ ಸೀರೆ ಕೊಡ್ತೀವಿ ಅಂತ ಅಂದರು, ಆ ಸೀರೆ ದುಡ್ಡು ಆಗಿರ್ಬೋದು ಅಂದರೆ ನಿಮಗೆ ಕೊಡ್ತೀವಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಹಣ ಪೋಲ್ ಆಗ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೌದು, ಪೂಲ್ ಆಗ್ತಿದೆ. ಅದೇನಂದ್ರೆ ಒಬ್ಬೊಬ್ರು ಕಾಂಟ್ರಾಕ್ಟ್ ಮಾಡ್ಕೊಂಬಿಡ್ತಾರೆ. ಅದನ್ನು ಸೀರೆ ನಮ್ಗೆ ಯಾಕ್ರಿ ಬೇಕು? ಸೀರೆ ನಾವು ಕೇಳಿರೋ ಹಕ್ಕು ನಮ್ಮದು. ಮಕ್ಳಿಗೆ ಯೂನಿಫಾರ್ಮ್ ಕೊಡ್ರಿ, ನಮಗೆ ಯೂನಿಫಾರ್ಮ್ ಕೊಡ್ರಿ ಅಂತಂದು ಅದೇ ಬೇರೆ. ಅದು ನಾವು ಕೇಳ್ತಾ ಇರೋದು ಕನಿಷ್ಠ ಕೂಲಿ ಕೊಡಲೇಬೇಕು. ಅವರು ಕನಿಷ್ಠ ಕೂಲಿ ಕೊಡಲಿಲ್ಲ ಅಂತಂದ್ರೆ ನಾವು ಅವರ ಹತ್ರ ಇವತ್ತಿನ ದಿನ ನಾವು ಹಾಕೊಂಡಿದ್ದೀವಿ, ನಾವು ಬಿಡೋದೇ ಇಲ್ಲ. ಇದನ್ನು ನಮ್ಮ ಜೀವ ಇರೋವರೆಗೆ ಅದೆಷ್ಟು ನಮ್ಮ ಸರ್ವಿಸ್ ಇರುತ್ತೋ ಅಲ್ಲಿವರೆಗೆ ನಾವು ಮಾಡ್ತಾನೆ ಇರ್ತೇವೆ. ಸ್ಟ್ರೈಕು ಅಂತಂದರೆ ನಮ್ಮ ಸ್ಟ್ರೈಕ್ ಮುಖ್ಯ ಅಲ್ಲ, ಸರ್ಕಾರ ಅದನ್ನ ಗಮನದಲ್ಲಿ ಇಟ್ಕೋಬೇಕು. ನೋಡಿ, ಯಾವುದಾದ್ರು ಒಂದು ಎಲೆಕ್ಷನ್ ಆಯಿತು ಅಂತ
ತಕ್ಷಣ ಒಬ್ಬ ಮಂತ್ರಿ ಬರ್ತಾರೆ, ಈ ಬೈಪಾಸ್ ಅಲ್ಲ ನಾನು ಹೇಳ್ಬೇಕು ಅಂದರೆ ಮೊನ್ನೆ ನಮ್ಮ ದಾವಣಗೆರೆಯಲ್ಲಿ ಎಲೆಕ್ಷನ್ ಆಯಿತು. ಅಲ್ಲಿ ಒಂದು ಎಲೆಕ್ಷನ್ ಗೆಲ್ಲಿಸ್ಕೋಬೇಕು ಅಂತಂದರೆ ಇಡೀ ಸರ್ಕಾರನೇ ಬಂದು ಅಲ್ಲಿ ನಮ್ಮ ದಾವಣಗೆರೆಯಲ್ಲಿ ಇತ್ತು. ಹೌದ್ರಾ? ಅಂಥವ್ಕೆ ಅವ್ರಿಗೆ ಬೇಕಾದವ ನಮ್ಮನ್ನು ಬಳಸ್ಕೊಳಕ್ಕೆಲ್ಲ ನೋಡಿದ್ರು. ಅಂಗನವಾಡಿ ವರ್ಕರ್ನೆಲ್ಲ ಬಳಸ್ಕೊಂಡ್ರು. ಅದು ಬೀದಿ ಸುತ್ಕೊಂತ ಅಂಥ ಬಿಸಿಲಿನಲ್ಲಿ ಎಲ್ಲ ನಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಹೇಳೋದು ಕೇಳೋದು ಎಲ್ಲ ಮಾಡಿದ್ವಿ. ಅಂಥ ವಿಷಯಕ್ಕೆ ಅಂಗನವಾಡಿ ವರ್ಕರ್ ಬೇಕು. ಅವ್ರನ್ನ ಏನೋ ಅದನ್ನು ನಮಗೆ ಕನಿಷ್ಠ ಕೂಲಿ ಕೊಡ್ರಿ, ನಮ್ಗೆ ಪೇಮೆಂಟ್ ಹೆಚ್ಚಿಸ್ರಿ ಅಂದರೆ ಮೊನ್ನೆ ಬಡ್ಜೆಟ್ನಲ್ಲಿ ನಮಗೇನು ಕೊಡಲಿಲ್ಲ. ಸೀರೆ ಕೊಡ್ತೇವೆ ಅಂದರೆ ಈ ಸೀರೆ ಇವ್ರು ಕೊಟ್ಟೋ ಉಟ್ಕೋಬೇಕಾ ನಾವು? ನಮಗೇನು ಗಂಡ್ರು ಮಕ್ಕಳು ಇಲ್ವಾ? ನಮ್ಮ ಮನೆಗೆ ಇಲ್ವ? ನಾವು ತುಂಡು ಸೀರೆಗಳು ನಾವು ಉಡೋದೇ ಇಲ್ವಾ? ನಾವು ವರ್ಕ್ ಸೀರೆನ ಏನಾದ್ರು ನಾವು ಉಟ್ಕೊಂಡಿರ್ತಾವೆ. ಈ ಸರ್ಕಾರ ಕೊಡೋದು ಸೀರೆ ನಾವು ಕೇಳಿರೋದು ನಿಜ. ಏನಂತಂದರೆ ನಮ್ಗೆ ಯೂನಿಫಾರ್ಮ್ ಕೊಡ್ರಿ ಅಂತ ನಮ್ಮ ಮೊದಲಿಂದಲೇ 78ರಿಂದಲೇ ನಮ್ದಿದೆ. ಕನಿಷ್ಠ ವೇತನ ಆಗ್ರಹ ಏನಿದೆ ಅದು ಬೇಡಿಕೆ ಈಡೇರಿದೆಯಾ? ಎಷ್ಟು ನಿಮಗೆ ವೇತನ ಸಿಗ್ತಾ ಇದೆ? ಎಲ್ಲರೂ ಕೂಡ ಅಂಗನವಾಡಿ ಅಂದರೆ ನಿಮಗೇನು ಗೊತ್ತು, ಜಿಲ್ಲೆಗಳಲ್ಲಿ ನಮ್ಮ ಸಿಟಿ ಬಿಡಿ, ಜಿಲ್ಲೆಗಳಲ್ಲಿ ತಮ್ಮ ಮಕ್ಕಳನ್ನ ಅಂಗನವಾಡಿಗೆ ತಂದು ಬಿಡ್ತಾರೆ ತಾಯಿಯಂದ್ರು, ಯಾಕಂದರೆ ಸೇಫ್ ಆಗಿರ್ತಾರೆ ಅಂತ. ನೀವು ಅವರನ್ನು ನೋಡ್ಕೋತೀರಾ? ನಿಮಗೆ ವೇತನ ಎಷ್ಟು ಸಿಗ್ತಿದೆ ಮ್ಯಾಮ್? ಈಗ ಆಲ್ರೆಡಿ ಕೇಂದ್ರ ಸರ್ಕಾರದವರು 4,500 ರೂಪಾಯಿ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದವರು 8,000 ಚಿಲ್ಲರ ಕೊಡ್ತಿದ್ದಾರೆ. ಒಟ್ಟಿಗೆ 12,500 ಕೊಡ್ತಾರೆ. ಬಟ್ ಈಗ ಮಿನಿಸ್ಟ್ರ್, ಮಹಿಳಾ ಮತ್ತು ಮಕ್ಕಳ ಮಿನಿಸ್ಟ್ರಿ ಏನಂತಾರೆ, ಕೇಂದ್ರ ಸರ್ಕಾರದ ಅದು ಹೊಣೆ ಹೆಚ್ಚಿಂದು ನಾವು ಪದೇ ರಾಜ್ಯ ಸರ್ಕಾರದವರು ಇಲ್ಲಿವರೆಗೂ ನಾವು ವೇತನ ಜಾಸ್ತಿ ಮಾಡ್ಕೊತಾನೆ ಬಂದಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಬಿಟ್ಟೇವಿ ನಾವು. ಈಗ ರಾಜ್ಯ ಸರ್ಕಾರದವರು ಏನಿಲ್ಲ ಅಂತ ಹೇಳ್ತಾರೆ. ಈಗ ಮಾತೃಪೂರ್ಣ ಯೋಜನೆ ಬಂದಾಗಿಂದ 2018ರಾಗ ಚಲೋ ಆದ್ದು, 2026ಕ್ಕೆ ಅದನ್ನು ಕೇಂದ್ರ ಸರ್ಕಾರದವರು ನಿಲ್ಲಿಸಿದ್ರು. ರಾಜ್ಯ ಸರ್ಕಾರದವರು ಮಾತೃಪೂರ್ಣ ಯೋಜನೆ ನಾವು ಬಿಸಿ ಊಟನ ಕೊಡ್ಬೇಕಂತ ಹೇಳ್ತಾರೆ ಇವರು. ಆದರೆ ಕೇಂದ್ರ ಸರ್ಕಾರದವ್ರು ಇಲ್ಲಿವರೆಗೂ ನಮಗೆ ವೇತನ ಇಲ್ಲ. ಹಿಂದೂ ಖಾಲಿ ಕೈಲೇನೆ ದುಡಿಸಿದ್ರು, ಈಗೂ ದುಡಿಸ್ತಾ ಇದ್ದಾರೆ. ಆದರೆ ನಮ್ಗೆ ಅದು ಯಾಕೆ ಎರಡೂ ಸರ್ಕಾರ ಒಂದೇ ಒಟ್ಟಿಗೆ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ಎರಡು ಕಣ್ಣು ಒಂದೇ ಕಣ್ಣು ಥರವಾಗಿ ಕಾರ್ಯಕರ್ತೆಯವ್ರು ನೋಡ್ತಾ ಇಲ್ಲ. ಮೊನ್ನೆ ಬಜೆಟಿನೊಳಗೆ ನಮ್ಗೇನು ಹೇಳಿದರು, ಕಣ್ಣಿಗೆ ಒಂದು ತುಪ್ಪ ಮಸಿ ಬಳದಂಗ ನಮಗೆ ಹೇಳಿದ್ರು. ಅದೇನು ಬಜೆಟ್ ಅಲ್ಲಿ ನಿಮ್ಗೆ ಸೀರೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಸೀರೆ ಈಗ ನೀವು ಹುಟ್ಟಿದಿರಲ್ಲ, ಇದೇ ಸೀರೆನ ಎಕ್ಸ್ಟ್ರಾ ಕೊಡ್ತಾರೆ ಹೇಗೆ? ಈಗ ಹೆಚ್ಚಿನ ಸೀರೆ ಯಾಕೆ ಬೇಕು? ಅವ್ರ ಮನೆ ಒಳಗಿಲ್ಲ, ಮಿನಿಸ್ಟ್ರಿ ಹೇಳಿ ಅವ್ರ ಅಧಿವೇಶನದಾಗ ಕುಂದಿರ್ತಾರ. ನಮ್ಮ ಮಕ್ಕಳು ಮರಿ ಇದ್ದವ್ರಿಗೆಲ್ಲ ಏನ್ ಬೇಕು ಅದನ್ನೇ ನಮಗ್ ಪಗಾರ ಕೊಟ್ರ ನಮ್ಮ ಮಕ್ಕಳು ಮರಿ ಸಾಕಾಗ್ತೈತಲ್ಲ. ಅವ್ರಿಗೇನು ಗಂಡ್ರ ಮಗಿಲ್ಲ, ಮಕ್ಕಳಿಲ್ಲ, ಅವ್ರಿಗೆ ಹೆಚ್ಚಿನ ಸೀರೆ ತಗೊಳಕೇನು ಅವ್ರಿಗೆ ಶಕ್ತಿ ಇಲ್ಲ. ಅದೇ ಪಗಾರ ಜಾಸ್ತಿ ಕೊಟ್ರ ಮಕ್ಕಳು ವಿದ್ಯಾಭ್ಯಾಸ ಆಕೈತಿ, ತಂದೆ ತಾಯಿ ಸಾಕಾಗ್ತೈತಿ. ಎಷ್ಟೋ ಕಾರ್ಯಕರ್ತೆಯರಿಗೆ ಮನೆಯಲ್ಲಿ ಅದಾರ, ನಿವೃತ್ತಿ ಯೋಜನೆ ಆದವ್ರಿಗೆ ಇಲ್ಲಿವರೆಗೂ ಪೇಮೆಂಟ್ ಇಲ್ಲ. ಅವ್ರಿಗೆ 2010ರಾಗಿಂದ ಕೊಡ್ತೇನೆ ಅಂತ ಹೇಳಿದವರು ಇನ್ನೂವರೆಗೂ ಕೊಟ್ಟಿಲ್ಲ. ಅವ್ರ ಗೋಳು, ಅಂಗನವಾಡಿ ಗೋಳು ಯಾರು ಕೇಳ್ತಾರ? ಇಲೆಕ್ಷನ್ ಬಂದ ಟೈಮ್ನಾಗ ಹೇಳ್ತಾರ ಅವರು, ಇಲ್ಲ ನಾವು ನಿಮ್ಗೆ ಹೆಚ್ಚಿನ ಪಗಾರ ಕೊಡ್ತೀವಿ, ನೀವು ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರ ಹೊರ್ತು ಇನ್ನೂವರೆಗೂ ಕೊಟ್ಟಿಲ್ಲ. ಅದಕ್ಕೆ ಅಹೋರಾತ್ರಿ ಇಲ್ಲಿವರೆಗೂ ನಾವು ಬಂದೇವೆ ಅಂದಮೇಲೆ ಏನಾದರೂ ಒಂದು ಸಾಧನೆ ಮಾಡ್ಕೊಂಡು ಹೋಗ್ತೇವೆ ಅಂತೇಳಿ ನಾ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯಲ್ಲಿ ಮನವಿ ಮಾಡ್ಕೊತಾ ಇದ್ದೆ. ನಾವೇ ನಮ್ಮ ಕೈಲಿ ದುಡ್ಡು ಖರ್ಚು ಹಾಕಿ ಸಿಲಿಂಡರ್ ತುಂಬಿಸೋಕು ನಾವೇ ಹಾಕಬೇಕು, ಅದ್ರ ಬಾಡಿಗೆ ಚಾರ್ಜನ್ನು ನಾವೇ ಕೊಡಬೇಕು, ಗಾಡಿ ಬಾಡಿಗೆನ. ಅಂಥದ್ದು ತೊಗೊಂಬಂದು ನಾವು ಮಕ್ಕಳಿಗೆ ಬಿಸಿ ಊಟ ಮಾಡಿ ಹಾಕಿ ಮಕ್ಕಳಿಗೆ ಯಾವುದೇ ನಾವು ತೊಂದರೆ ಬರ್ತದೆ. ಹಾಂ, ಮಕ್ಕಳಿಗೆ 50% ತರಕಾರಿ ಕೊಡ್ತಾರೆ, ಅದು ಅನ್ನ ಸಾಂಬಾರಿಗೆ ಅಷ್ಟ. 3 ದಿವಸ ಅನ್ನ ಸಾಂಬಾರಿಗೆ ಮಾತ್ರ 50 ಕೊಡ್ತಾರೆ. ಅದು ಮತ್ತು ಚಿತ್ರಾನ್ನ, ಅದನ್ನೇ ಅಕ್ಕಿ ಹಾಕಿ ಚಿತ್ರಾನ್ನ ಮಾಡ್ಬೇಕು ನಾವು. ಅದಕ್ಕೊಂದೇನು ತರಕಾರಿ ಇಲ್ಲ, ಅದಕ್ಕೆ ಎಣ್ಣೆ ಗ್ರಾಮ್ಸನು ಕಡಿಮೆ. ಅದರಲ್ಲಿ ಹೆಂಗೆ ನಾವು ಆ ಮಕ್ಕಳು ತಿನ್ಬೇಕು ಆ ಚಿತ್ರಾನ್ನ? ಮಕ್ಕಳ ಪೌಷ್ಟಿಕತೆ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ಪೌಷ್ಟಿಕತೆಯಿಂದ ಮಕ್ಕಳು ಬಳಲಬಾರ್ದು ಅಂತ ಸರ್ಕಾರದ ಒಂದು ಯೋಜನೆನೇ ಇದೆ. ಹಾಗಾದ್ರೆ ದುಡ್ಡು ಎಲ್ಲಿ ಹೋಗ್ತಿದೆ? ಪಲಾವಿಗೆ ಏನೇ ಇಲ್ಲ ಮೇಡಮ್, ಏನು ಅನ್ನ ಸಾಂಬಾರಿಗೆ ಮಾತ್ರ ಅಷ್ಟೇ. ಆ ದುಡ್ಡು ಏನು ಖರ್ಚು ಮಾಡ್ತಾರ ಅವ್ರಿಗೆ ಗೊತ್ತರಿ. ಅದು ನಮ್ಗಂತೆ ಆ ದುಡ್ಡಿಂದ ಅದ್ರ ಗಮನಕ್ಕೆ ನಮಗಿರೋದು 50 ಅಷ್ಟ ಅಂತ ಹೇಳ್ತಾರೆ ಆ ಅಧಿಕಾರಿಗಳು. ಆ ಸಿಲಿಂಡರ್ ರೊಕ್ಕನ ನಾವು ಅದು ವರ್ಷ ಆದ್ರೂ ಹಾಕೋದಿಲ್ಲ, ಅದನ್ನು ನಾವೇ ಕೈಲಿ ತಂದು ಹಾಕಬೇಕು. ಮತ್ತು ಅಂತ ಮನೆಯಲ್ಲಿ ಅಂಗನವಾಡಿಯಲ್ಲಿ ಮಕ್ಕಳು ಅಷ್ಟು ಒಂದೊಂದು ಮಕ್ಕಳು ತಾಯಂದ್ರಿಗೆ ಹಿಡಿಯೋಕ್ಕಾಗಂಗಿಲ್ಲ. ಅಂಥದ್ದು ಇವತ್ತು ಒಂದು ದಿನ ನಮ್ಮದು ಅಂಗನವಾಡಿ ರಜಾ ಇತ್ತು ಅಂದ್ರಪ್ಪ, ಏನಾರು ಸರ್ಕಾರಿ ರಜಾ ಬಂದ ನಾವು ರಜಾ ಮಾಡಿದ್ವಿ ಅಂದ್ರೆ, ಯಾಕ್ರಿ ನಿಮ್ಮ ಅಂಗನವಾಡಿ ರಜಾ ಐತಿ, ಕರ್ಕೊಂಡು ಹೋಗ್ಬರ್ರಿ ಮಕ್ಕಳನ್ನ, ನಮ್ಗೆ ಹಿಡಿಯೋಕ್ಕಾಗವಲ್ದು ಅಂತ ಇಷ್ಟು ಭಾವನೆದಿಂದನ ನಾವು ಮಕ್ಕಳ ಪ್ರೀತಿಯಿಂದ ನೋಡ್ಕೊಂಡು ಮನೆ ತಂದೆ ತಾಯಿಗಳು ನೋಡೋಕ್ಕಾಗಲಾರಷ್ಟು ನಾವು ಆ ಮಕ್ಕಳು ನೋಡ್ಕೊಂಡು ಹೋಗ್ತೀವಿ. ನೋಡಿದ್ರೆ ನಮ್ಮನ್ನು ಸರ್ಕಾರ ಇಷ್ಟು ಕಡೆಗಾಣಿಸ್ತೈತಿ. ಯಾಕೆ ಕಡೆಗಾಣಿಸ್ತೈತಿ ಅನ್ನೋದು ನಮ್ಗೆ ಗೊತ್ತಾಗವಲ್ದು. ಅದಕ್ಕೆ ಈ ಸಲ ನಾವು ನಿರ್ಧಾರ ಮಾಡ್ಕೊಂಡು ಬಂದವ್ರಿ, ಏನಾದರೂ ಒಂದು ನಾವು ಪಡೆದುಕೊಂಡು ಹೋಗ್ತೀವಿ. ನಮ್ಮ ಬಗ್ಗೆ ಕನಿಕರ ತೋರ್ಲೇಬೇಕು ಅವರು ಅಂತಂದು ಕೇಳ್ಕೊಂತಾರೆ. ಮೇಡಮ್, ಈಗ ನಿಮಗೆ ಮೊಬೈಲ್ ಕೊಟ್ಟಿದ್ದಾರೆ, ಅದು ಯುಟಿಲೈಸ್ ಆಗ್ತಾ ಇದೆಯಾ? ಮೊಬೈಲ್ ಆಗಲೇ ಈಗ ಕೊಟ್ಟು 3 ವರ್ಷ ಆಯಿತು ಮೇಡಮ್. ಅದು ಈಗೆಲ್ಲ ಸ್ಟ್ರಕ್ ಆಗ್ತಾ ಇದೆ. ಯಾಕಂದರೆ ದಿನಾಲು ಫೋಟೋ ಕ್ಯಾಪ್ಚರ್ ಇರುತ್ತೆ ನಮ್ಮದು, ದಿನ ಫೋಟೋ ಕ್ಯಾಪ್ಚರು. ನಾವು GPS ಫೋಟೋ ಹಾಕಬೇಕು ಆಫೀಸ್ಗೆ, ಇಷ್ಟು ಗಂಟೆಗೆ ಬಂದೀವಿ ಅಂಥೇಳಿ. ಆದ್ದರಿಂದ ನಮಗೆ ಅದು ಫೋಟೋ ಎಲ್ಲ ಇದು ಆಗ್ತಾ ಇದೆ, ಸ್ಟ್ರಕ್ ಆಗ್ತಾ ಇದೆ, ವರ್ಕ್ ಮಾಡ್ತಾ ಇಲ್ಲ. ಆದರೂ ನಮಗೆ ಪ್ರತಿ ತಿಂಗಳು 5ನೇ ತಾರೀಕಿನೊಳಗೆ ಫೋಟೋ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೇಳ್ತಾರೆ. THR ಆಮೇಲೆ ಇದನ್ನು ಮಾಡ್ತಾರೆ,
ತೂಕ ಹಾಕ್ಲಿಕ್ಕೆ ಹೇಳ್ತಾರೆ. 10ನೇ ತಾರೀಕಿನೊಳಗೆ ತೂಕ ಹಾಕಬೇಕು ಮಕ್ಕಳದು. ಇದೆಲ್ಲ ವರ್ಕ್ ಸಿಕ್ಕಾಪಟ್ಟೆ ಇರೋದ್ರಿಂದ ಫೋನ್ಗಳೆಲ್ಲ ಸ್ಟ್ರಕ್ ಆಗ್ತಾ ಇದೆ. ಫೋನ್ ಚೆನ್ನಾಗಿಲ್ಲ. ಬೇರೆ ಫೋನ್ ಕೊಟ್ಟರೆ ಏನೋ ಮಾಡ್ಬೋದು, ಆದರೆ ವರ್ಕ್ ಮಾತ್ರ ಕಡಿಮೆ ಇಲ್ಲ, ಜಾಸ್ತಿನೇ ಮಾಡ್ತಾ ಇದ್ದಾರೆ. ಪಗಾರ ಪೇಮೆಂಟ್ ಮಾತ್ರ ಒಂದು 5 ಪೈಸಾನು ನಮ್ಗೆ ಈ ಸಲ ಅಂತೂ ಬಜೆಟ್ನಲ್ಲಿ ಏರಿಸಲಿಲ್ಲ. ನಮ್ಗೆ ಅದೇ ಬೇಜಾರು. ಪ್ರತಿ ವರ್ಷ ನಮಗೆ 500,000 ಏರಿಸ್ತಾನೆ ಬಂದಿದ್ರೆ ನಮ್ಗೆ ಇಷ್ಟೊತ್ತಿಗೆ ಆಗಲೇ 20,000 ತನೂ ಆದ್ರೂ ಪೇಮೆಂಟ್ ನಮಗೆ ತೊಗೊಳ್ತಾ ಇದ್ವಿ. ಆದರೆ ಸರ್ಕಾರ ಆ ಕೆಲಸ ಮಾಡಲಿಲ್ಲ. ಒಂದ್ಸಲ ಯಾವಾಗಲೂ ಏರಿಸ್ತೀವಿ, ಒಂದು 500 ರೂಪಾಯಿ ಕೊಟ್ಟರೆ ಮತ್ತೊಂದು 2-3 ವರ್ಷನೂ ನಮಗೆ ಪೇಮೆಂಟ್ ಇಲ್ಲ. ಆ ಥರ ಮಾಡ್ತಾ ಇದೆ. ಈ ಥರ ಗೌರ್ಮೆಂಟ್ ಇರೋದ್ರಿಂದ ನಮಗೆ ಗೌರ್ಮೆಂಟ್ ಎದಕ್ಕೆ ಬೇಕು, ಇವ್ರಿಗೆ ಯಾಕೆ ನಾವು ಓಟ್ ಹಾಕಬೇಕು, ಈ ಥರ ಒಂಥರ ಮನಸ್ಥಿತಿ ಆಗ್ತಾ ಇದೆ ನಮಗೆ. ಆಮೇಲೆ ಶಾಲಾ ಪೂರ್ವ ಶಿಕ್ಷಣಕ್ಕೂ ಈ ಎಲ್ಲ ಕೆಲಸದ ಒತ್ತಡಗಳಿಂದ ಮಕ್ಕಳಿಗೆ ನಮಗೆ ಶಿಕ್ಷಣ ಕೊಡೋಕ್ಕಾಗ್ತಾ ಇಲ್ಲ. ಮಕ್ಕಳಿಗೆ ಯಾವ ಥರ ಶಿಕ್ಷಣ ಕೊಡಬೇಕು? ಬರೇ ರಿಪೋರ್ಟು. ಕ್ಷಣಕ್ಕೂ ನಾವು ಫೋನ್ ನೋಡ್ಕೊತಾನೆ ಕೂತ್ಕೊಳ್ಬೇಕು. ಜನಕ್ಕೆ ಏನು ಅನಿಸುತ್ತೆ, ಏನು ಟೀಚರ್ ಬರೀ ಮೊಬೈಲ್ನಲ್ಲೇ ವರ್ಕ್ ಮಾಡ್ತಾನೆ ಇರ್ತಾರೆ, ಅವ್ರಿಗೆ ವರ್ಕ್ ಮಾಡ್ತಾ ಇರೋದು ಗೊತ್ತಿರಲ್ಲ ಜನಕ್ಕೆ. ಆದರೆ ಏನು ಅನ್ನಿಸುತ್ತೆ, ಮೊಬೈಲ್ ನೋಡ್ಕೊತ ಕುಂತಾರ, ಮಕ್ಕಳಿಗೆ ಪಾಠ ಕಲಿಸ್ತಾ ಇಲ್ಲ, ಈ ಥರ ಆಗುತ್ತೆ. ಜನಗಳಿಗೆ ಆ ಥರ ತಿಳುವಳಿಕೆ ಬರುತ್ತೆ. ಹಾಗಾಗಿ ನಮಗೆ ಭಾಳ ತೊಂದರೆ ಇದೆ. ಜನಗಳಿಂದನೂ ತೊಂದರೆ, ಈ ಕಡೆ ಸರ್ಕಾರದಿಂದನೂ ತೊಂದರೆ. ನಾವು ಯಾವ ಥರ ಈ ಸಿಚುವೇಶನಲ್ಲಿ ನಾವು ಯಾವ ಥರ ಬದುಕಬೇಕು, ಈಗ ಹೆಂಗೆ ಕೆಲಸ ಮಾಡಬೇಕು ಅಂತಾನೆ ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಸಲ ನಾವು ಈ IFTU ವತಿಯಿಂದ ಹೋರಾಟಕ್ಕೆ ಬಂದು ಹಗಲು ರಾತ್ರಿ ಧರಣಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀವಿ. ಇದು ಸಕ್ಸಸ್ ಆಗೋವರೆಗೂ ನಾವು ಕುತ್ಕೊಂಡು ಧರಣಿ ಮಾಡ್ತೀವಿ ಮೇಡಮ್. ಈಗ ಗ್ಯಾಸ್ ಸಮಸ್ಯೆ ಇದೆ, ಸೊ ಗ್ಯಾಸ್ ಪೂರೈಕೆ ಆಗ್ತಾ ಇದೆಯಾ? ನೀವು ಹೇಗೆ ಅಡಿಗೆ ಮಾಡ್ತಾ ಇದ್ದೀರಾ? ಗ್ಯಾಸ್ ಸಹ ನಾವೇ ನಮ್ಮ ಸ್ವಂತ ದುಡ್ಡಿನಿಂದನೇ ನಾವು ಗ್ಯಾಸ್ ತಗೊತಾ ಇದ್ದೀವಿ. ಇಲಾಖೆ ವತಿಯಿಂದ ನಮಗೆ ವರ್ಷ ಆದರೂ 2 ವರ್ಷ ಆದ್ರೂ ಅವರು ಅಮೌಂಟ್ ಹಾಕಿದಾಗಲೇ ಆದ್ರೂ ನಮ್ಮ ಬಾಲ ವಿಕಾಸ ಸಲಹಾ ಸಮಿತಿ ಜಂಟಿ ಖಾತೆಗೆ ಹಾಕ್ತಾ ಇದ್ದಾರೆ. ಅವರು ಹಾಕಿದಾಗ ನಾವು ಮತ್ತೆ ಆ ಅಧ್ಯಕ್ಷರನ್ನ ಕರ್ಕೊಂಡೋಗಿ ಆ ಅಮೌಂಟ್ ಬಿಡಿಸ್ಕೊಂಡು ಬಂದು ನಾವು ಇದನ್ನ ಮಾಡಬೇಕು. ಮೊಟ್ಟೆ ಮತ್ತು ಗ್ಯಾಸ್ ಸಿಲಿಂಡ್ರನ್ನೇ ನಮ್ಮ ಪೇಮೆಂಟನ್ನೆಲ್ಲ ಖರ್ಚು ಮಾಡಿದರೆ ನಮ್ಮ ಮಕ್ಕಳದ್ದು ಶಿಕ್ಷಣಕ್ಕಾಗಲಿ ನಮಗೆ ಆಗಲಿ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ನಮ್ಮ ಪೇಮೆಂಟ್ ಎಲ್ಲ ಅಲ್ಲಿಗೆ ಹಾಕಿರ್ತೀವಿ, ಎಲ್ಲ ಇಲಾಖೆಗೆ ಹಾಕಿರ್ತೀವಿ. ಅವ್ರು 2 ತಿಂಗಳು 3 ತಿಂಗಳು 4 ತಿಂಗಳು ಪೇಮೆಂಟ್ ಹಾಕಿದಾಗ ಆ ಪೇಮೆಂಟ್ ಬಿಡಿಸ್ಕೊಂಬಂದು ನಾವು ಸಾಲ ಮಾಡಿ ಮಂತ್ಯಾನ ಮಾಡಿರ್ತೀವಿ. ಅದನ್ನೆಲ್ಲ ತೀರ್ಸೋದೇ ಆಗುತ್ತೆ. ಆಮೇಲೆ ಇನ್ನೊಂದು ಮೇಡಮ್, ನೀವು ಕೇಳಿದ ಕ್ವಶನ್ಗಿಂತ ಹೆಚ್ಚಿನದಾಗಿ ನಮಗೆ ಪ್ರತಿ ಸಾರಿ ಈ ಸರ್ಕಾರದವರು ಸರ್ವೆ ಅಂತ ಹಾಕ್ತಾರೆ, ಜನಗಣತಿ ಅಂತ ಹಾಕ್ತಾರೆ. ಗೌರವ ಧನ ಇರ್ತಕ್ಕಂತಹ ಸರ್ವೆಗಳನ್ನು ಮಾತ್ರನ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೇನೆ ಹಾಕ್ಕೊಡ್ತಾ ಇದ್ದಾರೆ. ಈ ಖಾಲಿ ಏನು ಅಮೌಂಟ್ ಬರದೇ ಇರ್ತಕ್ಕಂಥ ಸರ್ವೆನ ಪ್ರತಿಯೊಂದು ಅಂಗನವಾಡಿಗಳಿಗೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ, ಅವ್ರು ಮಾಡಿರ್ತಕ್ಕಂಥ ಸರ್ವೆನ ಮತ್ತೆ ನಾವು ಹೋಗಿ ಮಾಡಿಕೊಡ್ಲೇಬೇಕಾಗಿರುತ್ತೆ. ಪ್ರತಿಯೊಂದನ್ನು ನಾವು ಮಾಡಲೇಬೇಕಾಗಿರುತ್ತೆ ಮೇಡಮ್. ನಾವು ಮಾಡಿಕೊಡದೆ ಯಾವುದೇ ಸರ್ವೆ ಸಕ್ಸಸ್ ಆಗೋದೇ ಇಲ್ಲ. ಪ್ರತಿಯೊಂದು ಹುಟ್ಟಿದಾಗಿಂದ ಹಿಡಿದು ಸತ್ತಿದಾಗಿಂದ ಹಿಡಿದು ನಾವೇ ಮಾಡ್ಕೊಡ್ಬೇಕಾಗಿರುತ್ತೆ. ಈ ಸರ್ಕಾರ ಯಾಕೆ ಹಿಂಗೆ ನಮ್ಮನ್ನು ಅಂತ ಜೀತದಾಳಗಿಂತ ಕಡೆಗಣಿಸ್ತದೆ, ಕತ್ತೆಗಳಾಗಿ ನಮ್ಮನ್ನು ದುಡಿಸ್ಕೊಂತ ಇದ್ದಾರೆ. ನಮ್ಮ ಶಾಪ ಅವ್ರಿಗೆ ತಟ್ಟದೇ ಇರುತ್ತಾ ಮೇಡಮ್? ಇದು ನಮ್ಮ ಕಣ್ಣೀರಿನ ಕತೆ ಮೇಡಮ್. ಇದು ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಕೊಡ್ತೀರಾ, ಆ ಮೊಟ್ಟೆಗೆ ಕೂಡ ನೀವೇ ದುಡ್ಡು ಹಾಕುವಂತಹ ಪರಿಸ್ಥಿತಿ ಕೂಡ ಬರ್ತಾ ಇದೆ. ಯಾಕಂದ್ರೆ ಪುಟ್ಟ ಮಕ್ಕಳನ್ನ ನೋಡಿದಾಗ ನಿಮಗೆ ಮನ್ಸು ತಡೆಯಲ್ಲ, ಏನಾದರೂ ಕೊಡ್ಬೇಕಂತ ಅನ್ಸುತ್ತೆ. ಹೇಗೆ ನಿಭಾಯಿಸ್ತೀರಾ ಮೇಡಮ್? ಏನು ನಿಭಾಯಿಸ್ಬೇಕು ಅಂತಂದರೆ, ವಾರದಲ್ಲಿ 2 ದಿವಸ ಮೊಟ್ಟೆ ಕೊಡಬೇಕು. 3 ರಿಂದ 6 ವರ್ಷದ ಮಕ್ಕಳಿಗೆ, ಗರ್ಭಿಣಿ ಬಾಣಂತಿಗೆ ತಿಂಗಳಿಗೆ 25 ಮೊಟ್ಟೆ ಕೊಡಬೇಕು ಅಂತಿದೆ. ಆದರೆ ನಾವು ಅದು ಎಷ್ಟು ರೇಟ್ ಆದ್ರೂ ಅದು 7 ರೂಪಾಯಿ ಆಗಲಿ 8 ರೂಪಾಯಿ ಆಗಲಿ ನಾವು ಕೊಡ್ತೀವಿ. ಆದರೆ ನಾವು ಕೊಟ್ಟ ಹಣನ ಅವರು 3 ತಿಂಗಳಿಗೆ 4 ತಿಂಗಳಿಗೆ 6 ತಿಂಗಳಿಗೆ ಹಾಕ್ತಾರೆ. ಆದರೆ ಬರೋ 12,000ದಲ್ಲಿ ನಾವು ಅವ್ರು ಕೊಡೋದು ಒಂದು ಮೊಟ್ಟೆಗೆ 6 ರೂಪಾಯಿ. ಆದರೆ ನಾವು ಈ ಸರಿ 8 ರೂಪಾಯಿಂದ 8.5 ತನೂ ನಾವು ಅದು ಹಣ ಕೊಟ್ಟು ಹಣ ಕೊಟ್ಟು ಖರೀದಿ ಮಾಡಿ ಮಕ್ಕಳಿಗೆಲ್ಲ ಹಂಚಿ, ಗರ್ಭಿಣಿ ಬಾಣತಿಗೆಲ್ಲ ಹಂಚಿದ್ದೀವಿ. ಆದರೆ ಸರ್ಕಾರ ಮುಂಗಡವಾಗಿ ಹಣನೂ ಹಾಕಲ್ಲ. ನಮಗೆ ಬರೋ 12,000 ರೂಪಾಯಿ ಪಗಾರದಲ್ಲಿ ನಾವು ಅದನ್ನು ಖರೀದಿ ಮಾಡಿ ಒಂದೊಂದು ದೊಡ್ಡ ಕೇಂದ್ರದಲ್ಲಿ ಒಂದು 6 ರಿಂದ 8,000 ರೂಪಾಯಿ ಬರೀ ಮೊಟ್ಟೆಗೆ ಬೇಕಾಗುತ್ತೆ. ಈಗ ಕಾರ್ಯಕರ್ತೆಯರು ಆ ಹಣವನ್ನು ಮೊಟ್ಟೆಗೆ ಯೂಸ್ ಮಾಡಿದರೆ ತಮ್ಮ ಮನೆ ಸಂಸಾರ ಹೆಂಗೆ ನಡೆಸಬೇಕು? ಅದಕ್ಕೆ ನಾವು ಮುಂಗಡವಾಗಿ ಇದನ್ನು ಮೊಟ್ಟೆ ಬಿಲ್ ಹಾಕಿ ಕೊಡಿ ಅಂತ ಪದೇ ಮನವಿ ಕೊಟ್ಟಿದ್ದೀವಿ. ಪದೇ ಹೇಳ್ತಾ ಇದ್ದೀವಿ. ನೀವು ಎಷ್ಟು ಹಾಕಿರ್ತೀರಿ, ಅದಕ್ಕೆ ಎಷ್ಟು ಖರ್ಚು ಮಾಡೀವಿ, ಅದಕ್ಕೆ ಲೆಕ್ಕ ಎಲ್ಲ ಇಟ್ಟಿರ್ತೀವಿ. ನಮ್ಮ ಪಗಾರದಲ್ಲಿ ನಾವು ಮೊಟ್ಟೆನೇ ಖರೀದಿ ಮಾಡಿ ಪ್ರತಿ ಸರಿ ಹಾಗೆ ಕೊಟ್ಕೊಂತ ಬಂದು ನಮ್ಮ ಸಂಸಾರ ಖರ್ಚು ಅಂತ ಇರ್ತದೆ, ಆಸ್ಪತ್ರೆ ಖರ್ಚು ಅಂತ ಇರ್ತದೆ, ಮಕ್ಕಳ ಎಜುಕೇಷನ್ ಇರುತ್ತೆ. ಆ 12,000ದಲ್ಲಿ 6 ರಿಂದ 8,000 ನಾವು ಮೊಟ್ಟೆಗೆ ಖರ್ಚು ಮಾಡಿದರೆ ಉಳಿದ್ರಲ್ಲಿ ಹೇಗೆ ಜೀವನ ಮಾಡಬೇಕು, ಶಿಕ್ಷಣ ಹೆಂಗೆ ಮಾಡಿಸ್ಬೇಕು, ಮನೆ ಬಾಡಿಗೆ ಹೆಂಗೆ ಕಟ್ಟಬೇಕು, ಆ ಥರದ್ದೆಲ್ಲ ತುಂಬ ಸಮಸ್ಯೆ ಆಗ್ತಾಯಿದೆ. ಎಷ್ಟು ಹೇಳಿದ್ರು ಈ ಸರ್ಕಾರಕ್ಕೆ ಮಾತ್ರ ಕಣ್ಣಿಲ್ಲ, ಕಿವಿನೂ ಇಲ್ಲ, ಕುರುಡ ಸರ್ಕಾರ ಅನ್ನಂತರ ಆಗಿ ನಮ್ಮನ್ನ ಅಂಗನವಾಡಿ ಕಾರ್ಯಕರ್ತೆಯರನ್ನ ಹಿಂಸೆ ಮಾಡ್ತಾ ಐತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮನ್ನೇ ಬಳಕೆ ಮಾಡ್ತಾರೆ, ಏನು ಹೇಳ್ತೀರಾ?
ಅಲ್ಲ ಮೇಡಮ್, ಎಲ್ಲ ಕೆಲಸ ಕೊಡ್ತಾರೆ ನಮಗೆ. ನಾವು ಕೆಲಸ ಮಾಡೋಕ್ಕೆ ಒಲ್ಲೆ ಅಂತ ಇಲ್ಲ, ನಮಗೆ ಸರಿಯಾದ ರೀತಿಯಲ್ಲಿ ಪೇಮೆಂಟ್ ಕೊಡ್ಬೇಕು. ನಮಗೆ ಪ್ರತಿ ತಿಂಗಳನ್ನು ನಮ್ಗೆ ಏನೇ ಒಂದು ಸಮಸ್ಯೆ ಮಾಡ್ತಾರೆ. ಮೊಟ್ಟೆ ಬಿಲ್ ಸರಿಯಾಗಿ ಬರ್ತಾಯಿಲ್ಲ, ಗ್ಯಾಸ್ ಬಿಲ್ ಸರಿಯಾಗಿ ಬರ್ತಾಯಿಲ್ಲ, ಗೌರವಧನ ಇನ್ನೂವರೆಗೆ ಹೆಚ್ಚುತ್ತಾ ಮಾಡ್ತಾಯಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು, ನಮ್ಮ ಸರ್ಕಾರ ಬಂದರೆ ನಿಮ್ಗೆ 15,000 ರೂಪಾಯಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದರು. ಇವಾಗ ಹೋದ ಸಲ 1,000 ಮಾಡಿ, ಈ ಸಲ ಬಜೆಟ್ನಲ್ಲಿ ಎಷ್ಟು AIT CIT ಎಲ್ಲರೂ ಬಂದು ಸ್ಟ್ರೈಕ್ ಮಾಡಿದಾಗ ಏನು ಆಶ್ವಾಸನೆ ಕೊಟ್ಟಿದ್ರು ಸುಮ್ಮನೆ ಹೋಗ್ತಾರೆ. ಅದು ಲಿಖಿತ ರೂಪದಲ್ಲಿ ಏನು ಕೊಡ್ತಾಯಿಲ್ಲ ಅವರು. 12,000 ರೂಪಾಯಿದಲ್ಲಿ ಏನು ಈಗಿನ ಕಾಲದೊಳಗೆ ಏನು ಹೊಟ್ಟೆ ತುಂಬ ಹೇಳಿ ಮೇಡಮ್? 2 ಗಂಡ ಹೆಂಡತಿ ಮಕ್ಕಳು 4 ಜೀವನ ನಡೆಸೋಕ್ಕಾಗುತ್ತಾ? ಅವ್ರು ನಡೆಸ್ತಾರ ಮಿನಿಸ್ಟ್ರು? ಅವ್ರಿಗಾಗುತ್ತಾ? ಅವ್ರು ಮಾಡಿ ತೋರಿಸ್ಲಿ. ನಮಗೆ ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾರೆ ಇವರು? ಅದು ನಾವು ಮಹಿಳೆ ಮತ್ತು ಮಕ್ಕಳ ಸೇವೆ ಮಾಡ್ತಾಯಿದ್ದೀವಿ, ಗರ್ಭಿಣಿ ಬಾಣಂತಿ ಮಕ್ಕಳನ್ನ ನೋಡ್ಕೊತಾ ಇದ್ದೀವಿ. ಆಮೇಲೆ ಗ್ರಾಮದಲ್ಲಿ ಯಾರು ಬಂದ್ರೂ ಅಂಗನವಾಡಿ ಕಾರ್ಯಕರ್ತೆಯರನ್ನ ಭೇಟಿಯಾಗ್ರಿ, ಅವರೆಲ್ಲ ನಿಮಗೆ ಮಾಹಿತಿ ಕೊಡ್ತಾರ ಅಂತ ಹೇಳ್ತಾರೆ. ಪ್ರತಿಯೊಂದು ಕೆಲಸಕ್ಕೂ ನಮ್ಮನ್ನು ಬಳಸ್ಕೊತಾರೆ, ಆದರೆ ಸರಿಯಾದ ರೀತಿಯಲ್ಲಿ ವೇತನ ಕೊಡ್ತಾ ಇಲ್ಲ. ಇವಾಗ 2010ರಲ್ಲಿ ನಿವೃತ್ತಿ ಆದವ್ರಿಗೆ ಪಾಪ ಗ್ರ್ಯಾಜುಯೇಟ್ ಫಂಡ್ ಇಲ್ಲ ಅವ್ರಿಗೆ ಕೊಡ್ಬೇಕು ತಾನೇ. ಈಗೇನು ಮಾಡಿದ್ದಾರೆ, 2023ರಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಅಲ್ಲಿ ಹಿಂದ್ಗಡೆ ಆದವರು ರಿಟೈರ್ಡ್ ಆದವರು ಏನು ಮಾಡಬೇಕು? ಏನು ತಿನ್ಬೇಕು ಅವರು? ಪಾಪ ಅವಕ್ಕೆ ಯಾರು ನೋಡ್ಕೊಳ್ಳೋರಿಲ್ಲ, ಭಿಕ್ಷೆ ಬೇಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಅವರಿಗೆ. ಕಾರ್ಯಕರ್ತೆಯರಿಗೆ 20-30 ವರ್ಷ 40 ವರ್ಷ ಸರ್ವಿಸ್ ಮಾಡಿದವರು ಮನೆಯಲ್ಲಿ ಏನು ಊಟ ಸಿಗ್ತಾ ಇಲ್ಲ ಅವ್ರಿಗೆ. ವಯಸ್ಸಾಗಿದೆ, ದುಡಿಯೋಕ್ಕಾಗ್ತಾಯಿಲ್ಲ, ಏನು ಮಾಡ್ಬೇಕು ಹೇಳಿ ಅವರು? ಅದಕ್ಕೆ ಇವತ್ತು ನಾವು ಧರಣಿ ಕುಂತಿರೋ ಉದ್ದೇಶ ಏನಂದ್ರೆ, ಹೋದ ಸಲ 1 ತಿಂಗಳು ನಮಗೆ ಬೇಸಿಗೆ ರಜೆ ಕೊಟ್ಟಿದ್ದರು. ಇವಾಗ 15 ದಿನ ಕಡಿತ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅವ್ರು ತಿಳಿಸ್ಬೇಕಲ್ವಾ? ಈಗ 15 ದಿನ ಕಡಿತ ಮಾಡಿದರೆ ಮಕ್ಕಳಿಗೆ 40 ದಿನ ರಜೆ ಅಂತೆ, ಕಾರ್ಯಕರ್ತೆಯರಿಗೆ 15 ದಿನ ಮಾತ್ರ. ಎಲ್ಲ ಕೆಲಸ ಮಾಡ್ತೀವಿ, ಅವ್ರಿಗೆ ಸರ್ವೆ ಮಾಡಂದ್ರೆ ಮಾಡಿದ್ದೀವಿ, ಎಲ್ಲ ಕೆಲಸ ಮಾಡಿದ್ದೀವಿ, ಫುಡ್ ಹಂಚಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇವರಿಗೆ ರಜೆ ಕೊಡೋಕ್ಕೆ ಏನು ತೊಂದರೆ ಮೇಡಮ್? ಅದೇ ಕೇಳಬೇಕಲ್ಲ. ಈಗ ನಾವು ಇವತ್ತು ಧರಣಿ ಬಂದಿವಲ್ಲ, ಏನಾಗಲಿ ಇವತ್ತು ನಾಳೆ ನಾವು ಏನಾದರೂ ಇದೊಂದು ಸಕ್ಸಸ್ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ಕೊತಾ ಇದ್ದೀವಿ. ಇದಾಗಿತ್ತು ಅಂಗನವಾಡಿ ಕಾರ್ಯಕರ್ತರ ಒಬ್ಬೊಬ್ಬರ ಒಂದೊಂದು ನೋವಿನ ಕತೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇವರು ಏನೆಲ್ಲ ಬೇಡಿಕೆಯನ್ನು ಮುಂದಿಡ್ತಾರೆ, ಅಟ್ಲೀಸ್ಟ್ ಅದರಲ್ಲಿ 10% ಆದರೂ ಈಡೇರಿಕೆ ಮಾಡಬೇಕು. ಯಾಕಂದರೆ ಪದೇ ಪದೇ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾನೆ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅಂಗನವಾಡಿ ಕಾರ್ಯಕರ್ತೆಯನ್ನು ಬಹಳಷ್ಟು ಸರ್ಕಾರ ಕಡೆಗಣಿಸ್ತಾ ಇದೆ, ರಾಜ್ಯ ಆಗಿರ್ಬೋದು, ಕೇಂದ್ರ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ತಂದೆ ತಾಯಿ ಬ್ಯುಸಿ ಲೈಫಲ್ಲಿ ಇರ್ತಾರೆ. ಯಾಕಂದರೆ ಈಗಿನ ಜನ್ರೇಷನ್ ಆ ರೀತಿ ಇದೆ, ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಹೋಗಲೇಬೇಕಾದಂತಹ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಜಿಲ್ಲೆಗಳಲ್ಲಿ ಇರುವಂತಹ ಮಕ್ಕಳನ್ನು ಅಂಗನವಾಡಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿ ಮಕ್ಕಳಿಗೆ ಸಿಗಬೇಕಾದಂತಹ ಪೌಷ್ಟಿಕ ಆಹಾರವನ್ನಾಗಿರ್ಬೋದು, ಮಕ್ಕಳನ್ನು ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋದು ಇದೇ ಅಂಗನವಾಡಿ ಕಾರ್ಯಕರ್ತರು. ಯಾಕಂದರೆ ಸಿಟಿಯಲ್ಲಿರುವಂತಹ ಪೇರೆಂಟ್ಸ್ ಬಹಳಷ್ಟು ಐಫೈ ಲೀಡ್ ಮಾಡ್ತಿರ್ತಾರೆ, ಪ್ಲೇ ಹೋಮ್ಗೆ ಹಾಕ್ತಾರೆ, ಅಲ್ಲಿ ಬಹಳಷ್ಟು ದುಡ್ಡನ್ನು ಕೊಟ್ಟು ಹೇಗೋ ಒಂದು ನಿಭಾಯಿಸ್ತಾರೆ. ಆದರೆ ಜಿಲ್ಲೆಗಳಲ್ಲಿ ಇರುವಂತಹ ಬಹಳಷ್ಟು ಬಡ ಮಕ್ಕಳು ಕೂಡ ಇದೇ ಅಂಗನವಾಡಿ ಕಾರ್ಯಕರ್ತರ ಬಳಿ ಹೋಗಿ ಬೆಳಗ್ಗೆಯಿಂದ ಸುಮಾರು 3 ಗಂಟೆವರೆಗೆ ಇದೇ ಅಂಗನವಾಡಿ ಕಾರ್ಯಕರ್ತರು ತಂದೆ ತಾಯಿಯ ರೀತಿ ಪ್ರೀತಿಯನ್ನ ಕೊಟ್ಟು ಸಾಕಿ ಸಲಹುತ್ತಾರೆ. ಆದರೆ ಈ ಅಂಗನವಾಡಿ ಕಾರ್ಯಕರ್ತರ ನೋವನ್ನ ಸರ್ಕಾರ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡ್ತಾ ಇದೆ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ಕೊಂಡು ಇವರಿಗೆ ಕೊಡಬೇಕಾದಂತಹ ಭರವಸೆಯನ್ನ ಆದಷ್ಟು ಬೇಗ ಸರ್ಕಾರ ಕೊಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್.